ಎಷ್ಟು ಅನ್ನೋದನ್ನ ಅಂದಾಜಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಸಾಕಷ್ಟು ಜನ ಸೇರಿದ್ದಾರೆ. ದೊಡ್ಡ ಪಟ್ಟಣ ಆದಂಗಾಗಿದೆ. ಹಳೆಹೊನ್ನೂರು ಭಾಗದಲ್ಲಿ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಬಿಟ್ಟು ಬಾದಾಮಿ ಹಾಲೆಲ್ಲ ಇರುತ್ತೆ. KEB ಸಿಬ್ಬಂದಿಗಳ ಸೇವೆಯನ್ನು ಪಡಿಬೇಕಲ್ವಾ. ನಮ್ಮಲ್ಲಿ ಹುಲಿ ಕುಣಿತ ಇಲ್ಲ, ಆದ್ರೆ ನಮ್ಮಲ್ಲಿ ಕುಣಿಯೋದು ಕುಗ್ಗಿ ಕುಣಿತ. ಯಾರ ಗಾಡಿ ಇದು ಗೊತ್ತಿಲ್ಲ. ವಿಶೇಷವಾಗಿ ಕುಣಿಯುವಂತ ಪ್ರತಿಭೆಗಳು ಗಣಪತಿ ಹಬ್ಬದಲ್ಲಿ ಹೊರಗೆ ಬೀಳ್ತವೆ. ಗಣಪತಿಗೆ 2025ನೇ 67ನೇ ಗಣಪತಿ 2025 67ನೇ ವರ್ಷದ ಗಣಪತಿ ಉತ್ಸವ ಬಾಳೆಹೊನ್ನೂರಿನಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಸಾಕಷ್ಟು ಜನ ಇಲ್ಲಿ ನೆರೆದಿರುವಂಥದ್ದು. ಈಗ ಗಣಪತಿನ ನೋಡಿದ್ರಿ, ಅಲ್ಲಿಂದ ಮುಂದಕ್ಕೆ ಒಂದಷ್ಟು ಈ ಫೀಲ್ಡಲ್ಲಿ ಇರುವಂಥ ಅಂಗಡಿಗಳು, ಸಾಕಷ್ಟು ಅಂಗಡಿಗಳು ಈ ಸಾರಿ ಬಂದಿರುವಂಥದ್ದು. ಹಾಗೆ ಒಂದು ಭಾಗದಲ್ಲಿ ಗಣಪತಿ ಹಾಗೆ ಸಾಗಿ ಹೋಗ್ತಾ ಇದೆ, ಆದರೆ ಇನ್ನೊಂದು ಭಾಗದಲ್ಲಿ ಜನ ಸಾಗರವನ್ನು ನೀವು ನೋಡಬೇಕು. ಹಾಗೆ ಆದಷ್ಟು ಬೇಗ ಮೇಲೋಗೋಕ್ಕಿಂತ ಮುಂಚೆ ಒಂದಷ್ಟು ಈ ಫೀಲ್ಡಲ್ಲಿ ಒಂದಷ್ಟು ಸುತ್ತ ಹಾಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ಬಂದಿರುವಂಥದ್ದು. ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಸಾಕಷ್ಟು ದೂರದ ಊರುಗಳಿಂದ ಬಂದಿದ್ದಾರೆ. ಹಾಗೆ ನಾನು ಬರಬೇಕಾದ್ರೆ ನಮ್ಮ ಕಸ್ಕೆಮನೆ ಕಡೆಯವರು ಕೂಡ ಇದ್ರು ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಹಾಯ್. ಓಕೆ, ಓಕೆ, ಸಾಕಷ್ಟು ದೂರದಿಂದ ಜನ ಬಂದಿದ್ದಾರೆ. ಈಗ ಫೀಲ್ಡಲ್ಲಿ ಏನಿದ್ವಿ ನಾವು, ಇದಿಷ್ಟು ಮುಗಿದ ತಕ್ಷಣ ಮೇಲ್ಭಾಗದಲ್ಲಿ ಒಂದಷ್ಟು ವಿಶೇಷವಾದ ಆಕರ್ಷಣೆಯ ಬೊಂಬೆಗಳು ಹಾಗೂ ನೃತ್ಯ ಬಸವರಾಜ್ ಏನು ರೋಡ್ ಆರ್ಕೆಸ್ಟ್ರಾ ಮಾಡ್ತಾರೆ, ವರ್ಷ ಬರ್ತಾರೆ, ಅವರು ಕೂಡ ಇದ್ದಾರೆ. ಹಾಗೆ ನೋಡ್ಕೊಂಬರೋಣ ಬನ್ನಿ. ಓಕೆ, ಮುಖ್ಯ ರಸ್ತೆಗೆ ಬರ್ತಾ ಇದ್ದ ಹಾಗೆ ಓವರ್ ವ್ಯೂ. ಓಕೆ, ಹೋಗುವ ಬರುವ ಬಸ್ಸುಗಳೆಲ್ಲ ಸ್ವಲ್ಪ
ದಾರಿ ಮಾಡಿ ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವಾಹನಗಳನ್ನ ಹಿಂಭಾಗದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಪೊಲೀಸ್ ವಾಹನಗಳು ಸಿಕ್ಕಾಪಟ್ಟೆ ರಿಸರ್ವ್ ಪೊಲೀಸ್ಗಳನ್ನ ಹಾಕಿರುವಂಥದ್ದು ಬಾಳೆಹೊನ್ನೂರಿಗೆ. ಇದು ಬಾಳೆಹೊನ್ನೂರೇನಾ ಅಂತ ಅನ್ಸುತ್ತೆ. ವೈಟ್ ವಿಜಯಶ್ರೀ ಅವರು ನಿಂತರು ಕೂಡ ಗವರ್ಮೆಂಟ್ ಬಸ್ನವರು ಯಾಕೋ ಅವಸರದಲ್ಲಿದ್ದಾರೆ ಅಂತ ಅನ್ಸ್ತಾ ಇದೆ. ಗಣಪತಿಯು ಡ್ಯುಯಲ್ ಶೇಡ್ ಆಗಿ ಕಾಣಿಸ್ತಿದೆ. ಒಂದು ಬದಿಯಲ್ಲಿ ಸೂರ್ಯನ ಬಿಸಿಲು ಹೆಚ್ಚಾಗಿ ಕಾಣಿಸ್ತಿರೋದ್ರಿಂದ ಒಂದು ವಿಶೇಷವಾಗಿ ಕಾಣಿಸ್ತಿದೆ ಗಣಪತಿ. ಪ್ರಸಾದಕ್ಕೆ ಇರುವಂತದ್ದು ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡು. ಪ್ರಸಾದ ಕೇಳಿ ಪಡೆಯಿರಿ, ಎಷ್ಟು ಬೇಕಾದ್ರೆ ತಗೊಂಡೋಗ್ಬೋದು. ಪ್ರಸಾದ ಹಂಚಲಿಕ್ಕೆ ಕಿಣಿಯವ್ರು ಕೂತಿದ್ದಾರೆ. ಒಂದು ಕಾರ್ಯಕ್ರಮ ಎಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಟ್ಟಿದೆ ಅಂತಂದ್ರೆ ಅಷ್ಟು ಜನರಿಗೆ ನೀವು ನೋಡ್ತಾ ಇರ್ಬೋದು. ಹಣ್ಣು ಕಾಯಿಂದ ಹಿಡಿದು ಚಂಡೆ, ತಾಳಮದ್ದಲೆ, ಬ್ಯಾಂಡ್ ಸೆಟ್ನವ್ರಿಗೆ, ನಾಸಿಕ್ ಬ್ಯಾಂಡ್ ಅವ್ರಿಗೆ, ಪ್ರತಿಯೊಬ್ಬರಿಗೂ ಗೊಂಬೆ ಕುಣಿತ, ಪ್ರತಿಯೊಬ್ಬರಿಗೂ ಹೂ ಮಾರೋರು, ಕಾಯಿ ಮಾರೋರು, ಅಂಗಡಿಗಳು, ಪ್ರತಿಯೊಬ್ಬರಿಗೂ ಉದ್ಯೋಗವನ್ನ ಸೃಷ್ಟಿ ಮಾಡಿ ಕೊಡುವಂಥದ್ದು. ಒಂದ್ಸರಿ ನೋಡೋದಾದ್ರೆ ಎಷ್ಟು ಜನ ಪೊಲೀಸರು ಮತ್ತೆ ರಕ್ಷಣೆಗೆ ಹಾಕಿರುವಂಥದ್ದು, ಸಿಕ್ಕಾಪಟ್ಟೆ ಒಂದು ಸೆಕ್ಯೂರಿಟಿನ ಹಾಕಿರುವಂಥದ್ದು. ನೀವೇನಾದ್ರೂ ನೋಡ್ತಾ ಹೋದ್ರೆ ಕಂಡಲ್ಲಿ ನಿಮ್ಗೆ ಈ ಭಾಗ ಮಾತ್ರ ಅಲ್ಲ, ಮಾರಿಗುಡಿ ರಸ್ತೆಯಲ್ಲೂ ಕೂಡ ತುಂಬಾ ಜನ ನೋಡಕ್ ಸಿಗ್ತಾರೆ. ಅಷ್ಟು ಜನ ಸೆಕ್ಯೂರಿಟಿನ ಹಾಕಿರುವಂಥದ್ದು. ಈಗಾಗಲೇ ಗೊತ್ತಿರುವಂತ ಚಿಕ್ಕಮಗಳೂರಲ್ಲೇ, ಇಡೀ ಚಿಕ್ಕಮಗಳೂರಲ್ಲಿ ಹೆಚ್ಚು ಜನಸಂಖ್ಯೆ ಸೇರುವಂತ ಒಂದು ಗಣಪತಿ ಉತ್ಸವ ಆಗಿರೋದ್ರಿಂದ ಅಷ್ಟು ಜನ. ಸರ್ ಹಾಗೆ ನಮ್ಮ ಬಾಳೂರು ಮೊನ್ನೆ ಅಷ್ಟೇ ಹೋಗಿ ಬಂದ್ವಿ. ಬಾಳೂರಿನವರು SI ಕೂಡ ಇದ್ದಾರೆ, ಹಳೆ ಪರಿಚಯ. ಅಷ್ಟು ಸೆಕ್ಯೂರಿಟಿನ ಹಾಕಿರುವಂಥದ್ದು. ಹಾಗಾಗಿ ಎಲ್ಲ ಕಡೆ CC ಕ್ಯಾಮ್ರಾಗಳು, ಸೆಕ್ಯೂರಿಟಿಗಳು ಇದೆ. ಇಲ್ಲ ಅಂದ್ರೆ ಇದು ಸಾಮಾನ್ಯ ಅಲ್ಲ ನಡೆಸುವಂಥದ್ದು. ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಅದರ ಜವಾಬ್ದಾರಿ ಎಲ್ಲರಿಗೂ ಇರುತ್ತೆ. ಊರಿನ ಪ್ರತಿಯೊಬ್ಬರಿಂದ ಹಿಡಿದು ಏನು ಪೊಲೀಸ್ ಇಲಾಖೆಗೂ ಕೂಡ ಅದರ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಈ ಬಾರಿ ಮಾತಾಡಿಸ್ಲಿಕ್ಕೆ ನೋಡುವ ಯಾರು ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಏನು ಅಂತಂದ್ರೆ ಇಲ್ಲಿ ಒಂದು ಕಡೆ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್, ಬಾಳೆಹೊನ್ನೂರಿನ ಇಂಡಿಯನ್ ಆಯಿಲ್ ಅಲ್ಲಿ. ಆ ಇಂಡಿಯನ್ ಆಯಿಲ್ ಅಲ್ಲಿ ನಮಗೆ ಬಂದ ಪ್ರತಿಯೊಬ್ಬರಿಗೂ ಒಂದು ಕುಡಿಲಿಕ್ಕೆ ಏನಾದರೂ ಕಾಫಿಯೋ ಟೀನೋ, ಬಾದಾಮ್ ಮಿಲ್ಕ್ ಅಂತ ಇರುತ್ತೆ ಯಾವಾಗಲೂ, ಬಾದಾಮ್ ಮಿಲ್ಕ್ ಕೊಡ್ತಾರೆ. ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಟ್ಟು ನಮ್ಮನ್ನ ಕಳಿಸಿಕೊಡ್ತಾರೆ. ಅಂತೂ ಇಂತೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊರಗೆ ಸಾಕ್ತು. ಆದರೆ ಗಣಪತಿ ಮಾತ್ರ ನಿಧಾನವಾಗಿ ಬರ್ತದೆ. ಬಿಗಿ ಭದ್ರತೆ ಭಯಂಕರ. ಹಾಗೆ ಇಲ್ಲಿಂದ ಏನು ಮೆರವಣಿಗೆ ಈ ಒಂದು ಪೆಟ್ರೋಲ್ ಬಂಕಿನಿಂದ ಒಂದು ಸುತ್ತು ಹಾಕಿ ಪೆಟ್ರೋಲ್ ಬಂಕಿಗೆ ಇಲ್ಲಿಂದ ಕೆಳಗಡೆ ಭದ್ರೆಯ ಕಡೆಗೆ ಸಾಗುವಂಥದ್ದು. ಏನು ರಂಭಾಪುರಿ ಮಠ ಸರ್ಕಲ್ ಏನಿದೆ ಆ ಭಾಗದಲ್ಲಿ ಒಂದಷ್ಟು ಹೊತ್ತು ನಿಲ್ಲುತ್ತೆ. ಏನಕ್ಕೆ ಅಂತಂದರೆ ಸಿಡಿಮದ್ದಿನ ಪ್ರದರ್ಶನ ಹಾಗೂ ಅದು ಇದು ಒಂದಷ್ಟು ಹೊತ್ತು ಡ್ಯಾನ್ಸ್ಗಳು ನಡೆಯುತ್ತೆ. ಅಲ್ಲಿಂದ ಕೆಲವರು ನಿರ್ಗಮಿಸ್ತಾರೆ. ಮಧ್ಯದಲ್ಲಿ ಒಂದಷ್ಟು ಜನ ನಮಗೆ ಮಾತಾಡಿಸ್ಲಿಕ್ಕೆ ಸಿಕ್ಕಾಗ
ಒಂದ್ಸರಿ ಸ್ಟಾಪ್ ಆಗ್ಬಿಡುತ್ತೆ. ಮಧ್ಯದಲ್ಲಿ ಒಂದಷ್ಟು ಜನ ಮಾತಾಡ್ಸಕ್ಕೆ ಬಂದಾಗ ನನ್ನ ವಿಡಿಯೋ ಸ್ಟಾಪ್ ಆಗುತ್ತೆ. ಏನ್ ಹೇಳ್ತಿದ್ದೆ ಅಂತಂದ್ರೆ, ಇಷ್ಟು ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಭದ್ರಾ ನದಿಯ ಕಡೆಗೆ ಹೋಗುವಂಥದ್ದು. ಸುಮಾರು 11ರಿಂದ 1 ಗಂಟೆವರೆಗೂ ಈ ಒಂದು ಮೆರವಣಿಗೆಯ ನಡೆಯುವಂಥದ್ದು, ಅಥವಾ ಅದಕ್ಕಿಂತ ಮುಂಚೆ ಆದರೂ ಆಗ್ಬೋದು. ಅಲ್ಲ, ನಾವು ಒಂದು ಸೈಡಲ್ಲಿ ತೋರ್ಸೋದ್ಕಿಂತ ಮತ್ತೊಂದು ಸೈಡಲ್ಲಿ ಏನೇನು ನಡೀತಿದೆ ಅನ್ನೋದನ್ನ ತೋರಿಸೋದಾದ್ರೆ ವೆಹಿಕಲ್ಗಳೆಲ್ಲ ಈ ಭಾಗದಲ್ಲಿ ಒಂದಷ್ಟು ಹೊತ್ತು ಜಾಮ್ ಆಗುತ್ತೆ, ಕಳಿಸ್ಕೊಡ್ತಾರೆ. ಆದರೆ ಸದ್ಯ ಒಂದು ಗಣಪತಿ ಇಲ್ಲಿ ಟರ್ನ್ ಆಗುವವರೆಗೂ ನಿಲ್ಲಿಸ್ಕೊಂಡಿರುವಂಥದ್ದು. ಪೊಲೀಸರು ಒಂದಷ್ಟು ಹೊತ್ತು ನೋಡಿ ಅಲ್ಲಿ ಎಲ್ಲರೂ ನಿಭಾಯಿಸ್ಬೇಕಲ್ವಾ, ಹಾಗಾಗಿ ಇದು ನಡೀತಿರುವಂಥದ್ದು. ಒಂದು ಭಾಗದಲ್ಲಿ ಗಣಪತಿ ಸಾಕ್ತಾ ಇದ್ರೆ ಇನ್ನೊಂದು ಭಾಗದಲ್ಲಿ ಇಲ್ಲಿವರೆಗೆ ಕೆಲಸ ಇಷ್ಟು ಇರುವಂಥದ್ದು. ಒಂದು ವಿಶೇಷ ಅಂತಂದರೆ, ನಮ್ಮ ಬಾಳೆಹೊನ್ನೂರು ಭಾಗದಲ್ಲಿ ಟ್ರಾಫಿಕ್ ಪೊಲೀಸರು ಈ ವೈಟ್ ಡ್ರೆಸ್ ಹಾಕಿದವ್ರು ಇದ್ದಾರಲ್ಲ, ಅವ್ರು ಬಂದಿದ್ದು ತುಂಬ ಕಡಿಮೆ. ಎಲ್ಲ 1-2 ಬಾರಿ ಬಂದಿರ್ಬೋದು, ಆದರೆ ಈ ಬಾರಿ ಬಂದಿದ್ದಾರೆ. ಎಲ್ಲ ಒಂದು ಕಡೆ ಜನಕ್ಕಿಂತ ಪೊಲೀಸರೇ ಜಾಸ್ತಿ ಕಾಣಿಸ್ತಿದ್ದಾರೆ ಅನಿಸುತ್ತೆ ಮೆರವಣಿಗೆಯಲ್ಲಿ. ಹೇಳಿದ್ದೀನಿ, ನಮ್ಮ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಬಂದವ್ರಿಗೆ ಏನಾದರೂ ಒಂದು ಕುಡಿಲಿಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಬಿಟ್ಟು ಬಾದಾಮಿ ಹಾಲೆಲ್ಲ ಇರುತ್ತೆ, ನೋಡುವ ಅಂತಲೇ ಬಂದಿರುವಂಥದ್ದು. ಆಮೇಲೆ ಇದಕ್ಕೆ ಟ್ರ್ಯಾಕ್ಟರ್ಗೂ ಕೂಡ ಅವರು ಆ ಡೀಸೆಲ್ ಫಿಲ್ ಮಾಡಿ ಕೊಡ್ತಾರೆ ಅನ್ನೋದು ಕೂಡ ಇದೆ. ಓಕೆ, ಹೋದ ಬಾರಿ ಸ್ವಲ್ಪ ಈ ಬಾರಿ ಬದಲಾಗಿದೆ. ಹೋದ ಬಾರಿ ಬಾದಾಮ್ ಮಿಲ್ಕ್ ಕೊಟ್ಟಿದ್ರು, ಈ ಬಾರಿ ಎಂಥದ್ದೊಂದು ಕೆಂಪುದು ಜ್ಯೂಸ್ ಇದೆ, ಶೆಟ್ರ್ ಹಂಚ್ತಾ ಇದ್ದಾರೆ. ಶೆಟ್ರೆ, ಮತ್ತೆ ಸಮಾಚಾರ ನಮಗಿದೆಯಾ ಅಂತಂದ್ರು? ಎಂತ ಇದೆ? ಆರೆಂಜ್ ಜ್ಯೂಸ್. ಓಕೆ, ಈ ಬಾರಿ ಹೋದ ಸರಿ ಬಾದಾಮ್ ಮಿಲ್ಕ್ ಇತ್ತು, ಈ ಬಾರಿ ಜ್ಯೂಸ್ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಬಿಸಿಲಿದೆ, ಹೊರಗಡೆ ವಿಪರೀತ ಬಿಸಿಲು. ಆ ಕಾರಣಕ್ಕಾಗಿ ಯಾವಾಗಲೂ ಏನಾದರೂ ಕೊಟ್ಟಾಗ, ನಾನು ರಂಭಾಪುರಿ ಮಠದಲ್ಲಿ ಎಕ್ಸಿಬಿಷನ್ಗೆ ಹೋದಾಗ ಹೇಳಿದ್ದೆ, ಏನಾದರೂ ಕೊಟ್ಟರು ಅಂತಂದರೆ ಕುಡ್ದು ಅಲ್ಲಲ್ಲಿ ಬಿಸಾಕೋ ಬದಲು ನಾನು ಅದನ್ನು ತೋರಿಸ್ತೀನಿ, ಬಿಸಾಕಿದ್ದಾರೆ, ಈ ಥರ ಬಿನ್ನಲ್ಲಿ ಹಾಕಬೇಕು ಮತ್ತು ಅವ್ರು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಕುಡ್ದವರು ಕುಡ್ದು ಇಲ್ಲಿ ಬಿಸಾಕಿ ಹೋಗುವಂಥದ್ದು ಒಳ್ಳೇದಲ್ಲ. ಮತ್ತು ಪಾಪ ಇದನ್ನು ಕೊಟ್ಟು ಅವರು ನೋಡಲ್ಲಿ ಆಯ್ತಾ, ಇದನ್ನು ಕೊಟ್ಟು ಅದನ್ನು ಹೆರಕಬೇಕು ಅವರು ಅಂತ. ಇಂದು ಸೇವೆಯನ್ನು ಮುಗಿಸಿ, ಇಲ್ಲಿ ಪೆಟ್ರೋಲ್ ಬಂಕ್ ಅವರು ಕೊಟ್ಟಂಥ ಸೇವೆಯನ್ನು ಮುಗಿಸಿ ಹೊರಡ್ತಾ ಇದ್ದೀವಿ, ಹೌದಲ್ವಾ? ಹೌದು. ಕುಣಿಯೋದು ಮಾತ್ರ ಮುಖ್ಯ ಅಲ್ಲ, ಇವೆಲ್ಲ ಸಿಕ್ಕಾಪಟ್ಟೆ ತೂಕ ಇರುತ್ತಂತೆ, ಕಷ್ಟಪಡ್ತಾರೆ. ಕಷ್ಟಪಟ್ಟು ಅವರು ಬರುವಂಥದ್ದು, ಕುಣಿಯುವಂಥದ್ದು. ಓಕೆ, ಈ ಮಧ್ಯೆ ಎಲ್ಲರ ಸೇವೆಯನ್ನು ಪಡೆದಿದ್ದೀವಿ, ಆದರೆ KEB ಸಿಬ್ಬಂದಿಗಳ ಸೇವೆಯನ್ನು ಪಡಿಬೇಕಲ್ವಾ? ಓಕೆ, ವೈರ್ ಹಚ್ಚಕ್ಕೆ ರೆಡಿ ಆಗಿದ್ದಾರೆ. ಎಲ್ಲಾದ್ರೂ ವೈರ್ ತಾಗುತ್ತಾ ಅಂತ ನೋಡ್ತಾ ಇದ್ದಾರೆ. ನಾನು ಕಳೆದ ಬಾರಿ ಇವರ ಒಂದು ವಿಡಿಯೋ ಮಾಡಿದ್ದೆ. ಇವರು ಪ್ರತಿಯೊಂದು ಏರಿಯಾದಲ್ಲೂ ಈ ರೀತಿ ಲೈನ್ ಕ್ಲಿಯರ್ ಮಾಡಿ ಕೊಡುವಂಥದ್ದು. ಬೈ ಮಿಸ್ಟೇಕ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಆದರೆ ಈ ಬಾರಿ ಒಂದಷ್ಟು ಕೆಲಸ ಮಾಡಿರುವಂಥದ್ದು ಕೂಡ ಈ ವಿಡಿಯೋದಲ್ಲಿ ಬಂದಿದೆ. ಮಕ್ಕಳು ಮರಿ ಎಲ್ಲ
ಕಾಯಿ ಹೊಡೆದಾಯ್ತು, 70 ರೂಪಾಯಿ ಇದೆ ಕಾಯಿಗೆ. ಉದ್ದೇಶ ಮಾತ್ರ ಗೊತ್ತಾಗ್ಲಿಲ್ಲ. ಆಗಿದ್ದಾಗ್ಲಿ, ನಾವು ಮುಂದುವರಿಯೋಣ. ಹುಲಿ ಕುಣಿತ ಇಲ್ಲ, ಆದ್ರೆ ನಮ್ಮಲ್ಲಿ ಕುಣಿಯೋದು ಸುಗ್ಗಿ ಕುಣಿತ. ಎಲ್ಲ ವಯಸ್ಸವರು ಸುಗ್ಗಿ ಕುಣಿತಾರೆ ಇಲ್ಲಿ. ಅದಕ್ಕೆ ಮಲ್ನಾಡು ಫೇಮಸ್. ಗಾಡಿ ಯಾರ ಗಾಡಿ ಇದು ಗೊತ್ತಿಲ್ಲ. ಓ, ನೋ ಪಾರ್ಕಿಂಗ್ ಅಲ್ಲಿರೋ ಗಾಡಿ ಎಲ್ಲ ಶಿಫ್ಟ್ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವೇನು ಅಂತಂದ್ರೆ ವಿಶೇಷವಾಗಿ ಕುಣಿಯುವಂತ ಪ್ರತಿಭೆಗಳು ಗಣಪತಿ ಹಬ್ಬದಲ್ಲಿ ಹೊರಗೆ ಬೀಳ್ತವೆ. ಇನ್ನೊಂದು ಭಾಗದಲ್ಲಿ ನಮ್ಮ ಅಶ್ವಥ್ ಡ್ರೋನು ಹೊಡಿತಾ ಇರುವಂತದ್ದು ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ, ಬಸವರಾಜ್ ಆರ್ಕೆಸ್ಟ್ರಾ ಗಜ ಅವರು ಆರಾಮ್ ಮುಂದೆ ಹಾಗೆ ಸಸ್ಯನಾ ಸರ್ ಬಸವರಾಜ್ ಆರ್ಕೆಸ್ಟ್ರಾ ಇದೆ ಇಲ್ಲಿ ಮುಂದೆ. ಇದಕ್ಕೆ ಕುಣಿಯೋಷ್ಟು ಜನ ಎಲ್ಲೂ ಸಿಗಲ್ಲ, ಅಷ್ಟು ಕುಣಿತಾ ಇರ್ತಾರೆ. ಹಾಗೆ ಬಸವರಾಜು ಆರ್ಕೆಸ್ಟ್ರಾಕ್ಕೆ ಕುಣಿದ ಇರೋರಿಲ್ಲ, ಸಿಕ್ಕಾಪಟ್ಟೆ ಕುಣಿಸ್ತಾರೆ. Stop!
You will everybody. See you here, something. ಓಕೆ, ಒಂದು ಭಾಗದಲ್ಲಿ ಹೆಣ್ಣೈಕ್ಳು ಆದ್ರೆ ಇನ್ನೊಂದು ಭಾಗದಲ್ಲಿ ಗಂಡೈಕ್ಳು ಕುಣಿತಾ ಇದ್ದಾರೆ. ಹಾಗೆ ಎಲ್ಲರೂ ಕುತೂಹಲದಿಂದ ಗಣೇಶನ ನೋಡ್ಲಿಕ್ಕೆ ಕಾಯ್ತಿರುವಂಥದ್ದು. ಸೇರಿರುವ ಜನ ಅಷ್ಟೊಂದಿದೆ. ಎಲ್ಲ ಬಿಲ್ಡಿಂಗ್ ಮೇಲೂ ಜನ ನಿಂತು ನೋಡುವಂಥದ್ದು. ನಮಗೆಲ್ಲ ಒಂದ್ ಕಡೆ ಮೈಸೂರು ದಸರಾ ನೋಡಿದಂತ ಅನುಭವ ಒಂದು ಬಾರಿ ಆಗುತ್ತೆ, ಇಲ್ಲ ಅನ್ಬೇಡಿ. ಪ್ರತಿ ವರ್ಷದಂತೆ ಸಿದ್ಧಿವಿನಾಯಕ ಗಾಡಿ ಹೋಗೋ ಟೈಮಿಗೆ ಅಂತೂ ಗಣಪತಿ ನಿಧಾನವಾಗಿ ಪಾಸ್ ಆಗ್ತಾ ಇರುತ್ತೆ. ಈಗಿರೋದು ಮಜಾ ಏನೋ ಅಂದ್ರೆ ಬಸವರಾಜು ಏನು ಬ್ಯಾಂಡ್ ಸೆಟ್ಗೆ ಕುಣಿಯೋ ಜನ ಎಷ್ಟು ಬೇಕು ನೋಡೋಣ ಬನ್ನಿ. ಓಕೆ, ಬಸವರಾಜು ಆರ್ಕೆಸ್ಟ್ರಾಕ್ಕೆ ಹೋಗೋಕ್ಕಿಂತ ಮುಂಚೆ ಮಾತ್ರ ಅಲ್ಲದೆ ಇವರು ನಮ್ಮ ಜನರನ್ನ ಕುಣಿಸೋದ್ರಲ್ಲಿ ಎಕ್ಸ್ಪರ್ಟ್. ಏನು ಅಂತಂದ್ರೆ ಯಾವ ಡಿಜೆ ಕೂಡ ಕೆಲಸ ಮಾಡಲ್ಲ. ಈ ಲಾರಿನ ಯಾಕೆ ತೋರಿಸ್ತಿದ್ದೀನಿ ಅಂತಂದ್ರೆ ಬಸವರಾಜ್ ಅವರ ಆರ್ಕೆಸ್ಟ್ರಾ ಮೂವಿಂಗ್ ಆರ್ಕೆಸ್ಟ್ರಾ ಆಗಿರುತ್ತೆ. ಇಲ್ಲಿಂದ ಒಂದು ಕಡೆಯಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡು ಮಾಡುವಂತ ಆರ್ಕೆಸ್ಟ್ರಾ ಅಲ್ಲ, ಇದು ಮೂವಿಂಗ್ ಆರ್ಕೆಸ್ಟ್ರಾ. ಹಾಗಾಗಿ ಒಳಗಡೆ ಒಂದಷ್ಟು ಸೆಟಪ್ ಗಳನ್ನ ಮಾಡಿರ್ತಾರೆ. ನೋಡುವ, ಈ ವರ್ಷ ಜನರೇಟರ್ ಕೂಡ ಇದೆ. ಯಾವ ರೀತಿ ಅವರು ಒಳಗಡೆ ಸೆಟಪ್ ಮಾಡ್ಕೊಂಡಿದ್ದಾರೆ ಒಂದ್ಸರಿ ಹಾಗೆ ಬಿಟ್ಟು ಬಿಡುವ ಕ್ಯಾಮ್ರಾನ. ಜನರೇಟರ್ ಕೂಡ ಇರುವಂತದ್ದು.
ಗಣಪತಿಗೆ ಗಣಪತಿಗೆ ಬಾಳೆಹೊನ್ನೂರು ಗಣಪತಿಗೆ ರೆಕಾರ್ಡ್ ಆಗಿಲ್ಲ, ಸುಮ್ಮನೆ ಹೇಳಿದೆ ಗಣಪತಿಗೆ. ನಮಸ್ಕಾರ. ಓಕೆ, Let's support the party people. I am a One, two, three. ಒಂದು ದೊಡ್ಡ ಕ್ರೌಡ್ನಿಂದ ಹೊರಗೆ ಬಂದೆ. ಇಲ್ಲಿ ಇಷ್ಟೊಂದು ಜನ ಈ ದುರ್ಗಿ ಮತ್ತೆ ಗಣಪತಿ ಸಂದರ್ಭದಲ್ಲಿ ಮಾತ್ರ ಇಷ್ಟೊಂದು ಜನ ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಆದರೂ ಈ ಬಾರಿ ತುಂಬ ಕಡಿಮೆನೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ಹೋದ್ ಸರಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಹೇಳ್ಬೋದು, ಗೊತ್ತಿಲ್ಲ. ಈಗಿನ್ನೂ ಸಮಯ ಸುಮಾರು 6 ಗಂಟೆ ಎಕ್ಸಾಕ್ಟ್ಲಿ. ಹಾಗಾಗಿ ಇನ್ನೂ ಒಂದಷ್ಟು ಜನ ಜಾಯ್ನ್ ಆಗೋರು ಇದ್ದಾರೆ. ಓ, ಅಂತೂ ಇಂತೂ ಇಲ್ಲಿವರೆಗೆ ಡ್ಯಾನ್ಸ್ ನೋಡಿ ನೋಡಿ ನಾನಂತೂ ಒಳಗಡೆ ಬೆಂದು ಯಪ್ಪ ಬೆವತ್ತು ಹೋಗ್ಬಿಟ್ಟೆ. ಅಷ್ಟು ಕ್ರೌಡಲ್ಲಿ ಒಂದು ರೌಂಡು ಹೋಗಿ ಬರೋದು ಅಂದರೆ ದೊಡ್ಡ ಕಥೆ ಅಲ್ಲ. ಅದು ನಮ್ಮ ಬಾಳೆಹೊನ್ನೂರಿನಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ನೋಡುವ ಹಾಗೆ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಆಗ್ತಾ ಇದೆ. ಆರ್ಕೆಸ್ಟ್ರಾದವರು ಕಂಪ್ಲೀಟ್ ಆಗಿ ಬಸವರಾಜ್ ಆರ್ಕೆಸ್ಟ್ರಾ ಬಸ್ ಸ್ಟ್ಯಾಂಡ್ ಒಳಗೆ ಇರುವಂಥದ್ದು. ಹಾಗೆ ಆ ಬಿಲ್ಡಿಂಗ್ ಪೂರ್ತಿ ತುಂಬಿ ಹೋಗಿದ್ದಾರೆ. ಹೇಗಿದೆ ಬಾಳೆಹೊನ್ನೂರು ಇವತ್ತು? ಹೇಗಿದೆ? Are you ready? शिवाजी महाराज
ಎಂಡ್ ಪಾರ್ಟ್ ಅಲ್ಲಿ ಇದೀವಿ. ಕೊಟ್ಟಿಗಾರಕ್ಕೆ ಗಾಡಿ ಹೊರಡ್ತು. ಗಣೇಶೋತ್ಸವ ಬಾಳೆಹೊನ್ನೂರಿನಲ್ಲಿ ನಡೆದಿರುವಂಥದ್ದು. ಇದೀಗ ಬಸ್ ಸ್ಟ್ಯಾಂಡ್ ಬಳಿ ಮೆರವಣಿಗೆ ಸಾಗ್ತಾ ಇದೆ. ನಾವು ಹೇಳ್ದಂಗೆ ಅವಾಗಲೇ 6 ಗಂಟೆ ನಂತರ ಸಾಕಷ್ಟು ಮಂದಿ ಸೇರಿದ್ದಾರೆ. ಎಷ್ಟು ಅನ್ನೋದನ್ನ ಅಂದಾಜಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆದ್ರೆ ಸಾಕಷ್ಟು ಜನ ಸೇರಿದ್ದಾರೆ. ದೊಡ್ಡ ಪಟ್ಟಣ ಆದಂಗಾಗಿದೆ. ವರ್ಷಕ್ಕೆ ಒಂದು ಬಾರಿ ಬರುವಂತ ಈ ಗಣೇಶನ ಉತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂಥದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ಗಣೇಶನ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಕಳೆದ ಬಾರಿ ಅಂದಾಜಿನಂತೆ 17ರಿಂದ 20 ಸಾವಿರದಷ್ಟು ಜನ ಸೇರಿದ್ರು ಅನ್ನೋದು. ಈ ನಮ್ಮ ದುರ್ಗಿ ಮತ್ತೆ ಗಣೇಶ ಉತ್ಸವ ಯಾವಾಗ್ಲೂ ಬಾಳೆಹೊನ್ನೂರಿನಲ್ಲಿ ಒಂದು ಮೆರುಗನ್ನು ಮೂಡಿಸುವಂಥದ್ದು. ಬಹಳಷ್ಟು ದೂರದ ಊರುಗಳಿಂದ ಈ ಒಂದು ಉತ್ಸವಕ್ಕೆ ಬಂದು ಸೇರ್ತಾರೆ ಇಲ್ಲಿಯ ಜನರು. ಗಣಪತಿಯ ಹಬ್ಬ ಅಂದ್ರೆ ಸಾಕು, ಯಾವ್ಯಾವ ಊರಲ್ಲಿದ್ರು ಜನ ನಮ್ಮ ಊರಿಗೆ ಬಂದು ಸೇರುವಂಥದ್ದು. ಮತ್ತೆಲ್ಲೂ ಸಿಗೋದಿಲ್ಲ ಈ ರೀತಿಯಾದಂತ ಉತ್ಸವ, ಈ ರೀತಿಯಾದಂತ ಒಗ್ಗಟ್ಟು. ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತ ಮನಸ್ಥಿತಿಗಳು ಮತ್ತೆಲ್ಲೂ ಸಿಗೋದಿಲ್ಲ. ಇದೆಯ ಸಮಯ ಸುಮಾರು 6:30. Thank you. Thank you. ಇದು ರವಿನಗರದ ಕುಟುಂಬ. ಬೊಂಬೆ
ಸರ್ಕಲ್ ವರೆಗೆ ತಲುಪಿದೆ. ಅಂತೂ ಇಂತೂ ಗಣಪತಿ ಗಣಪತಿ ಸರ್ಕಲ್ ಕಡೆಗೆ ಬಂತು. ಬರೋದು ಮಾತ್ರ ಅಲ್ಲದೆ ನಮ್ಮ ರತ್ನಾಪುರಿ ಮಠ ಸರ್ಕಲ್ ಕಡೆಗೆ ಬಂದಿದೆ. ಇಲ್ಲಿಂದ ಮುಂದೆ ಭದ್ರಾ ನದಿ ಕಡೆಗೆ ಸಾಗ್ತಾ ಇದೆ.